ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುರಿಮರಿಯ ಪ್ರಾಣವನ್ನು ಉಳಿಸಲಿಕ್ಕೆ, ತನ್ನ ಪ್ರಾಣವನ್ನು ಕೊಡಲಿಕ್ಕೆ ಮುಂದೆ ಬಂದಂತಹ ಬುದ್ಧ ಭಗವಂತ ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನಿಗೇಷನ್. ನನ್ನ ಕೈಯಷ್ಟೇ ಕೊಡ್ತೇನೆ, ಆ ಕುರಿಮರಿಯನ್ನು ಬಿಟ್ಬಿಡಿ ಅಂತ ಹೇಳಿದ್ನ ಬುದ್ಧ. ಹೋಗಲಿ, ನನ್ನ ಕಣ್ಣು ಒಂದೇ ಕೊಡ್ತೇನೆ, ಆ ಕುರಿಮರಿಯನ್ನು ಬಿಟ್ಬಿಡಿ ಅಂತ ಬುದ್ಧ ಹೇಳಿದ್ನ? ಇಲ್ಲ, ಕುರಿಮರಿಯ ಪ್ರಾಣವನ್ನು ರಕ್ಷಿಸಲಿಕ್ಕೆ ಅವನು ಆ ಯಾಗ ಯಜ್ಞಕ್ಕೆ ತನ್ನನ್ನೇ ಬಲಿಯಾಗಿ ಕೊಡಲಿಕ್ಕೆ ಮುಂದೆ ಬಂದ. ಒಂದು ಪಾರಿವಾಳದ ಪ್ರಾಣವನ್ನು ರಕ್ಷಿಸಲಿಕ್ಕೆ ತನ್ನ ತೊಡೆಯ ಮಾಂಸವನ್ನೇ ಕತ್ತರಿಸಿ ಕೊಟ್ಟ ಶಿಬಿ ಚಕ್ರವರ್ತಿ. ತೊಡೆಯ ಮಾಂಸವನ್ನೆಲ್ಲ ಕತ್ತರಿಸಿ ಕೊಡುವುದಂದ್ರೆ ಏನು? ತನ್ನ ಪ್ರಾಣ ತ್ಯಾಗನೇ. ಆ ಲೋಕ ಕಂಟಕನಾದ ವೃತ್ರಾಸುರನನ್ನು ಸಂಹರಿಸಲಿಕ್ಕೆ ಎಂದು ತನ್ನ ತಪಸ್ಸಿನಿಂದ ಅರ್ಜಿಸಿದ ವಜ್ರ ಶರೀರದ ವಜ್ರೋಪಮ ಬೆನ್ನು ಮೂಳೆಯನ್ನು ಹಿಂದೆ ಮುಂದೆ ನೋಡದೆ ಇಂದ್ರನಿಗೆ, ಅದು ಯಾವ ಇಂದ್ರ? ಅವನು ಹಿಂದೆ ತನಗೇ ಮೋಸ ಮಾಡಿದ, ಕಷ್ಟವನ್ನು ಕೊಟ್ಟ ಇಂದ್ರ ಅವನು. ಆ ಇಂದ್ರನಿಗೆ ಒಂದು ಮರುಮಾತಿಲ್ಲದೆ ತನ್ನ ಬೆನ್ನು ಮೂಳೆಯನ್ನೇ ನೀಡಿದ ದಧೀಚಿ ಮಹರ್ಷಿ. ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನಿಗೇಷನ್, ಪರಿಪೂರ್ಣ ಆತ್ಮಾರ್ಪಣೆ, ಆತ್ಮ ಬಲಿದಾನ, ಇದು ಕರ್ಮಯೋಗದ ಗುರಿ. ಇದನ್ನು ಕೇಳಿದಾಗ ಬಹಳ ಜನ ಹೆದರಿ ಬಿಡ್ತಾರಂತೆ. ಬೇಡ ಬಿಡಿ, ಇದೆಲ್ಲ ಸ್ವಾರ್ಥವನ್ನು ಪೂರ್ಣ ಬಿಡಬೇಕಾ? ನಾವು ಸ್ವಲ್ಪನೂ ಬಿಡ್ಲಿಕ್ಕೆ ತಯಾರಿಲ್ಲ, ಬಿಡಿ, ನಮಗೆ ಬೇಡ ಇದೆಲ್ಲ ರಗಳೆ ಎಂದು ಹೇಳ್ತೇವಂತೆ. ಇದು ಹೇಗಂದರೆ, ಒಂದು ಸಮುದ್ರದ ಸಣ್ಣ ಅಲೆ ಇರುತ್ತಂತೆ. ಆ ಅಲೆ ಹೇಳುತ್ತಂತೆ, ನಾನು ಸಮುದ್ರ ಜೊತೆ ಇರಲ್ಲ, ಸಮುದ್ರದ ಜೊತೆ ಇದ್ದರೆ ನಾನು ನಾಶವಾಗಿ ಹೋಗ್ತೀನಿ. ಸಮುದ್ರದ ಜೊತೆ ಇದ್ದರೆ ನಾನು ಎಲ್ಲಿ ಅಂತಲೇ ಕಾಣಿಸಲ್ಲ, ಅಷ್ಟು ಎಲ್ಲ ಕಡೆ ಮುಳುಗಿ ಹೋಗ್ತೀನಿ, ನಾನು ಲಯವಾಗಿ ಹೋಗ್ತೀನಿ. ನಾನು ಸಮುದ್ರದ ಜೊತೆ ಇರಲ್ಲಪ್ಪ ಅಂತ ಆ ಸಣ್ಣ ಅಲೆ ಹೇಳುತ್ತಂತೆ. ಅದಕ್ಕೆ ಸಮುದ್ರ ಆಯಿತು ಬಿಡು ಅಂತ ಆ ಅಲೆಗೆ ಡೈವೋರ್ಸ್ ಕೊಟ್ಟು ಅದನ್ನು ದೂರ ಸಮುದ್ರದಿಂದ ಬೇರೆ ಒಂದು ಕಡೆ ಪಾಂಡ್ ಅಂತ ಮಾಡಿಬಿಟ್ಟ, ಕೊಳ ಅಂತ ಮಾಡಿಬಿಟ್ಟ. ಮಳೆಗಾಲದಲ್ಲಿ ಬಹಳ ಚೆನ್ನಾಗಿ ನಡೀತು ಕಥೆಯೆಲ್ಲ, ಚಳಿಗಾಲದಲ್ಲೂ ಚೆನ್ನಾಗಾಯಿತು. ಬೇಸಿಗೆ ಬಂತು ನೋಡಿ, ಜೀವನದ ಬೇಸಿಗೆಯ ದಿನಗಳಲ್ಲಿ ಆ ಕೆರೆಯ ಜೀವನ ಏನಾಯಿತು? ಅದು ಶಾಖಕ್ಕೆ, ಸೂರ್ಯ ಕಿರಣಗಳ ಶಾಖಕ್ಕೆ ಆವಿಯಾಗಿ ಹೋಯ್ತು. ಕೊನೆಗೆ ನೋಡಿದರೆ ಅಲ್ಲಿ ಯಾವ ಅಲೆ ಸಮುದ್ರದಿಂದ ಬಂದು ಸೆಪ್ರೇಟಾಗಿ ತಾನೊಂದು ಕೊಳವಾಗಿ ಐಡೆಂಟಿಟಿ, ಸೆಲ್ಫಿಶ್ನೆಸ್ ಅಂತ ಇತ್ತೋ, ಎಲ್ಲಿ ಉಳಿತು? ಪೂರ್ಣ ನಾಶವಾಗಿ ಹೋಯಿತು, ಆವಿಯಾಗಿ ಹೋಯಿತು. ಈಗ ಆವಿಯಾಗಿ ಹೋಗಿ ಕಷ್ಟಪಟ್ಟು ಮೋಡ ಆಗಿ, ಆ ಮೋಡ ಪಕ್ವವಾಗಿ ಮಳೆಗಾಲದ ತನಕ ಕಾದು ಮಳೆಗರೆದು, ಆ ಮಳೆ ನೀರಿನ ಹನಿ ನೆಲದ ಮೇಲೆ ಬಿದ್ದು, ನೆಲದಲ್ಲಿ ಹರಿದು ಹೋಗಿ ಒಂದು ಕೆರೆ ಸೇರಿ, ಆ ಕೆರೆ ಹೋಗಿ ನದಿ ಸೇರಿ, ಆ ನದಿ ಗಂಗೋತ್ರಿಯಿಂದ ಗಂಗಾಸಾಗರದವರೆಗೆ ಹರಿದು ಬರುವ ತನಕ ಕಾದು, ಆ ನೀರಿನ ಹನಿ ಈಗ ಮತ್ತೆ ಹೋಗಿ ಸಮುದ್ರವನ್ನು ಸೇರಬೇಕು. ನಮ್ಮ ಕಥೆ ಹೀಗೆ. ಆ ಸಣ್ಣ ಅಲೆ ಸಮುದ್ರದಲ್ಲೇ ಇತ್ತು, ಪಾಪ ನಿಶ್ಚಿಂತೆಯಾಗಿ ಇತ್ತು. ಸಮುದ್ರದಲ್ಲಿದ್ದರೆ ಯಾವತ್ತಾದರೂ ಬೇಸಿಗೆಯಲ್ಲಿ ಆವಿಯಾಗಿ ಹೋಗ್ತಿತ್ತಾ? ಆದರೆ ನಾವು ಹೇಳಿದ್ವಿ, ನನ್ನ ಐಡೆಂಟಿಟಿ ಬೇಕು, ನನ್ನ ಸ್ವಾರ್ಥ ಬಿಡೋದಂದರೆ ಏನು ಸಾಧ್ಯ ಇಲ್ಲ, ಬಿಡಲ್ಲ. ಪರಿಣಾಮ ಏನಾಯಿತು? ಏನು ದೊಡ್ಡ ಕಷ್ಟ ಪರಿಪಾಡು ಆ ಕೊಳದ್ದು. ಬೇಸಿಗೆಗೆ ಆವಿಯಾಗಿ ಹೋಗಿದ್ದೇನು, ಮೋಡ ಆಗಿದ್ದೇನು, ಮಳೆಗರೆದದ್ದೇನು, ಆ ಮಳೆ ಹನಿ ಎಲ್ಲೋ ಬಿದ್ದದ್ದೇನು, ಅಲ್ಲಿಂದ ಕೆರೆ ಸೇರಿದ್ದೇನು, ನದಿ ಸೇರಿದ್ದೇನು, ಅಲ್ಲಿಂದ ನದಿಯಲ್ಲಿ ಹರಿದು ಹೋಗಿ ಸಮುದ್ರ ಸೇರಿದ್ದೇನು. ನಮ್ಮ ಕಥೆ ಹೀಗೆ.
ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮಗೆ ಪರಿಪೂರ್ಣ ನಿಸ್ವಾರ್ಥತೆ ಅಂದರೆ ಇಷ್ಟ ಇಲ್ಲ, ಕಷ್ಟ ಆಗತ್ತೆ. ನಮಗೆ ನಮ್ಮ ಐಡೆಂಟಿಟಿ ಬೇಕು, ನಮ್ಮ ಸ್ವಾರ್ಥ ಬೇಕು. ನಮ್ಮ ಸ್ವಾರ್ಥ ಬೇಕು ಅಂತ ಹೇಳಿದರೆ ಈ ನೀರಿನ ಹನಿಯ ಕಥೆ ಕೇಳಿದ್ರಾ? ನಿಜವಾಗಿ ಆ ನೀರಿನ ಹನಿ ಪೂರ್ಣವಾಗುವುದು ಸಮುದ್ರದಲ್ಲಿ ಇದ್ದಾಗಲೇ. ಹಾಗೆಯೇ ನಮ್ಮ ಜೀವನದ ಪರಿಪೂರ್ಣ ಆನಂದ ಪರಿಪೂರ್ಣ ನಿಸ್ವಾರ್ಥತೆಯಲ್ಲಿ ಇದೆ. ಸ್ವಾರ್ಥಿಗಳಾದಷ್ಟು ನಾವು ಅಂದ್ಕೊಳ್ತೇವೆ ಸುಖ ಅಂತ. ಸ್ವಾರ್ಥಿಗಳಾದಷ್ಟು ನಮಗೆ ಎಲ್ಲ ಕಡೆಯಿಂದ ಒದೆ ಬೀಳುತ್ತಂತೆ ನಾವು ದುಃಖಿಸ್ತೇವಂತೆ. ನೋಡಿ, ವಿಶಾಲವಾದ ಬಯಲನ್ನು ನೋಡಿದಾಗ, ವಿಶಾಲವಾದ ಆಕಾಶವನ್ನು ನೋಡಿದಾಗ, ದೊಡ್ಡ ಹಸಿರು ಹುಲ್ಲುಗಾವಲನ್ನು ನೋಡಿದಾಗ, ವಿಶಾಲ ಸಮುದ್ರ ನೋಡಿದಾಗ ಹೇಗನ್ಸುತ್ತೆ? ಅದೇ ನಿಮ್ಮ ಮನೆಯ ಸಣ್ಣ ಕೋಣೆ, ಆ ಕೋಣೆಯಲ್ಲಿ ಕಾಟ್ ಕೂಡ ಹಿಡಿಸಲ್ಲ, ಆ ಕೋಣೆ ತುಂಬ ವಸ್ತುಗಳು, ಅದ್ರ ನಡುವೆ ಕುಳಿತುಕೊಂಡಾಗ ಹೇಗನ್ಸುತ್ತೆ? ಯಾವುದು ಚೆನ್ನಾಗಿರುತ್ತೆ? ಎರಡರಲ್ಲಿ ಯಾವುದು ಚೆನ್ನಾಗಿರುತ್ತೆ? ನಮ್ಮ ಪ್ರಕಾರ ಕೋಣೆಯೊಳಗೆ ಕೂತ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಇರುವ ಪಾಸ್ಬುಕ್ ಹಿಡ್ಕೊಂಡಾಗ ಬಹಳ ಸುಖವಾಗಿರುತ್ತೆ ನಮಗೆ. ಯಾರು ಅಷ್ಟು ದೂರ ಹೋಗಿ ಬಯಲಲ್ಲಿ ನಿಂತು ಆ ಸೌಂದರ್ಯ ಆಸ್ವಾದಿಸುವ ಕಷ್ಟಪಡ್ತಾರೆ? ಯಾವುದು ಚೆನ್ನಾಗಿರುತ್ತೆ? ಪರಿಪೂರ್ಣ ನಿಸ್ವಾರ್ಥತೆಯಲ್ಲಿ ಆನಂದ ಇದೆ. ಆದರೆ ಮನುಷ್ಯನ ಮಂದಮತಿಗೆ, ಅಲ್ಪಮತಿಗೆ ಇದು ಅರ್ಥ ಆಗುವುದಿಲ್ಲ. ನಮಸ್ಕಾರ.